ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಇದು. ಬೋವಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಭ್ರಷ್ಟಾಚಾರದ ವಿಡಿಯೋ ಸಮೇತ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ರವಿಕುಮಾರ್ ರಾಜೀನಾಮೆಗೂ ಕೂಡ ಗ್ಯಾರಂಟಿ ನ್ಯೂಸ್ ಒತ್ತಾಯ ಮಾಡಿತ್ತು. ಭ್ರಷ್ಟಾಚಾರದ ವಿರುದ್ಧ ನಿಂತಿದ್ದಂತ ಗ್ಯಾರಂಟಿ ನ್ಯೂಸ್ಗೆ ಗೆಲುವು ಸಿಕ್ಕಿದೆ. ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬೋವಿ ನಿಗಮದ ಭ್ರಷ್ಟಾಚಾರವನ್ನ ಬಯಲಿಗೆ ತಂದಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಇದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ನಲ್ಲಿ ಸಂಚಲನವೇ ಸೃಷ್ಟಿಯಾಗಿದೆ. ಗ್ಯಾರಂಟಿ ನ್ಯೂಸ್ನ ಸುದ್ದಿಗೆ ದೊಡ್ಡ ಗೆಲುವು ಸಿಕ್ಕಿದೆ. ವಿಡಿಯೋ ಸಮೇತವಾಗಿ ಈ ಸುದ್ದಿಯನ್ನ ಬಿತ್ತರಿಸಿದ್ವಿ. ದೊಡ್ಡ ಮಟ್ಟದ ಅವ್ಯವಹಾರ, ಪರ್ಸೆಂಟೇಜು, ಗಿಮಿಕ್ಕು, ನಿಗಮದಲ್ಲಾಗ್ತಿರುವಂತ ಅವ್ಯವಹಾರದ ಬಗ್ಗೆ ನೇರವಾಗಿ ಪ್ರಶ್ನೆ ಮಾಡಿ ರಾಜೀನಾಮೆಗೆ ಗ್ಯಾರಂಟಿ ನ್ಯೂಸ್ ಒತ್ತಾಯಿಸಿತ್ತು. ಸುದ್ದಿ ಬಿತ್ತರವಾಗ್ತಿದ್ದಂತೆ ಸದ್ಯ ದೊಡ್ಡ ಗೆಲುವು ಸಿಕ್ಕಿದೆ. ಈ ಮೂಲಕವಾಗಿ ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಂಚಲನವೇ ಸೃಷ್ಟಿಯಾಗಿದೆ. ಈಗ ಗ್ಯಾರಂಟಿ ನ್ಯೂಸ್ನ ಸುದ್ದಿಗೆ ಪತ್ತರುಗುಟ್ಟಿದ್ದಾರೆ ಭ್ರಷ್ಟ ರವಿಕುಮಾರ್. ಇಡೀ ರಾಜ್ಯಾದ್ಯಂತ ಸಂಚಲನ ಕ್ರಿಯೇಟ್ ಆಗಿತ್ತು. ಬೋವಿ ನಿಗಮದಲ್ಲಿ ಹಿಂಗಾಗ್ತಿದೆಯಾ, ಅಧ್ಯಕ್ಷರು ಹಿಂಗ ಮಾಡ್ತಿದ್ದಾರೆ ಅನ್ನೋದಕ್ಕೆ ವಿಡಿಯೋ ಸಮೇತವಾಗಿ ನಾವು ಸುದ್ದಿ ಮಾಡಿದ್ವಿ. ನೋಡಿ, ಅಭಿವೃದ್ಧಿ ಮಾಡಬೇಕಿದ್ದಂತಹ ಬೋವಿ ನಿಗಮದ ಅಧ್ಯಕ್ಷ ಈ ರೀತಿಯಾಗಿ ಮಾಡ್ತಿದ್ದಾರೆ. ಲಂಚವತಾರವನ್ನ ನಾವು ಬಯಲು ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಗೆ ಸೂಚಿಸುತ್ತಾರೆ. ಅದರ ಬೆನ್ನಲ್ಲೇ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೂ ಕೂಡ ಮೀನಮೇಷ ಎಣಿಸ್ತಾ ಇದ್ರು. ಷಡ್ಯಂತ್ರ, ಮತ್ತೊಂದು ಮಗದೊಂದು, ಎಐ ವಿಡಿಯೋ ಅನ್ನೋದಾಗ ಬಣ್ಣವಾಗಿ ಹೇಳ್ತಾ ಇದ್ರು. ಆದ್ರೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಗ್ ಇಂಪ್ಯಾಕ್ಟ್ ಆಗಿದೆ. ಗ್ಯಾರಂಟಿ ನ್ಯೂಸ್ನ ಸುದ್ದಿಗೆ ಗೆಲುವು ಸಿಕ್ಕಿದೆ. ಭ್ರಷ್ಟಾಚಾರವನ್ನ ಬಯಲಿಗೆ ತಂದು ಬಿಡದೆ ನಿರಂತರವಾಗಿ ಸುದ್ದಿ ಮಾಡಿದ್ವಿ. ಕಳೆದ 5 ದಿನಗಳಿಂದ ರಾಜೀನಾಮೆ ಯಾವಾಗ, ಎಷ್ಟೊತ್ತಿಗೆ ಕೊಡ್ತೀರಾ, ಈ ರೀತಿಯಾದಂತ ಲಂಚವತಾರ ಆಗಿದೆ. ವಿಡಿಯೋ ಸಮೇತವಾಗಿ ನಾವು ಸುದ್ದಿ ಮಾಡಿದ್ವಿ. ಬಿಗ್ ಇಂಪ್ಯಾಕ್ಟ್ ಆಗಿದೆ. ನೋಡಿ, ನಾವು ಗಮನಿಸ್ತಾ ಇದೀವಿ. ನೋಡಿ, ಎಸ್ ರವಿಕುಮಾರ್ ಬೋವಿ ಅಧ್ಯಕ್ಷರೇನಾಗಿದ್ರಲ್ಲ, ಇವರು ರಾಜೀನಾಮೆಯ ಪತ್ರ ಇದು. ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂತಹ ರಾಜೀನಾಮೆಯ ಪತ್ರ ದೊಡ್ಡ ಇಂಪ್ಯಾಕ್ಟ್ ಇದು. ಲಂಚವತಾರವನ್ನ ಗ್ಯಾರಂಟಿ ನ್ಯೂಸ್ ಅನಾವರಣ ಮಾಡಿತ್ತು. ವಿಡಿಯೋ ಸಮೇತವಾಗಿ ನಿಗಮದಲ್ಲಿ ಅವರು ಕೂತ್ಕೊಂಡು ಮಾತನಾಡೋದು, ಭ್ರಷ್ಟಾಚಾರದ ವಿಚಾರವನ್ನ ಎಳೆಯಾಗಿ ನಿರಂತರವಾಗಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿಯಾಗಿ ಈ ಸುದ್ದಿಯನ್ನ ರಾಜ್ಯದ ಜನರ ಮುಂದೆ ತಂದಿತ್ತು. ಸರ್ಕಾರವನ್ನ ಬಡಿದೆಬ್ಬಿಸಿತ್ತು. ನೋಡಿ, ಏನಾಗ್ತಿದೆ ನಿಗಮ ಮಂಡಳಿಯಲ್ಲಿ, ಬೋವಿ ನಿಗಮ ಮಂಡಳಿಯಲ್ಲಿ ಏನಾಗ್ತಿದೆ, ಅಭಿವೃದ್ಧಿ ಮಾಡಬೇಕಾದಂತ ಬೋವಿ ನಿಗಮದಲ್ಲಿ ಅಧ್ಯಕ್ಷರೇ ಹಿಂಗ ಮಾಡ್ತಿದ್ದಾರೆ ಅಂತ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕೊನೆಗೂ ರವಿಕುಮಾರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸುದೀರ್ಘವಾಗಿರುವಂತವ್ರು ಬರೆದಿರುವಂತ ಪತ್ರ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಯಾವಾಗ ಮುಖ್ಯಮಂತ್ರಿಗಳು ರಾಜೀನಾಮೆಗೆ ಸೂಚಿಸಿದ್ರು ಕೂಡ ಅಲ್ಲೂ ಕೂಡ ಮೀನಮೇಷ ಆಗ್ತಿದ್ರು. ಒಂದಿಷ್ಟು ಜನ ಸಚಿವರು ಕೂಡ ಈ ಬಗ್ಗೆ ಮಾತನಾಡ್ತಿದ್ರು. ಏನೋ ಇರ್ಬೋದು, ಆಗ್ಲಿ ನೋಡೋಣ, ಬಟ್ ಆಗ್ಲಿ ಅಲ್ಲ. ನೋಡಿ, ಲಂಚವತಾರ ಇದೆ. ಆ ಮೂಲಕವಾಗಿ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಪತ್ರವನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿರುವಂತದ್ದು ಹಿಂಗಾಗಿದೆ ಏನು ಅಂತ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಿದ್ದೀವಿ. ನೋಡಿ, ಯಾವ ರೀತಿಯಾಗಿ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಂತ ರವಿಕುಮಾರ್ ನಿಗಮದ ಕಚೇರಿಯಲ್ಲೇ ಕೂತ್ಕೊಂಡು ಪರ್ಸೆಂಟೇಜು, ಡೀಲಿಂಗು, ಮಾತುಕತೆ, ಬಾಗಲಕೋಟೆಯಿಂದ ಎಷ್ಟು ಬಂತು, ಇನ್ನೊಂದು ಕಡೆಯಿಂದ ಎಷ್ಟು ಬಂತು, ಇಷ್ಟಿಷ್ಟು ಪರ್ಸೆಂಟೇಜಿನ ಮಾತುಗಳನ್ನ ಆಡ್ತಿದ್ರು. ವಿಡಿಯೋ ಸಮೇತವಾಗಿ ನಾವು ಇಡೀ ರಾಜ್ಯದ ಜನರ ಮುಂದಿಟ್ಟಿದ್ವಿ. ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ರವಿಕುಮಾರ್ ರಾಜೀನಾಮೆಯನ್ನ ಸಲ್ಲಿಸಿರೋದು ಕಾಂಗ್ರೆಸ್ನಲ್ಲಿ ಮತ್ತೆ ಸರ್ಕಾರಕ್ಕೆ ಮುಜುಗರದ ವಿಚಾರ. ಇದು ಏನಾಗ್ತಿದೆ, ಸಾಲು ಇಂಥದ್ದೇ ಕಮಿಷನ್, ಭ್ರಷ್ಟಾಚಾರ, ಲಂಚವತಾರಗಳು ತಾಂಡವ ಆಡ್ತಿರೋ ವಿಚಾರ. ಗ್ಯಾರಂಟಿ ನ್ಯೂಸ್ನ ಸುದ್ದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ.
ಗ್ಯಾರಂಟಿ ನ್ಯೂಸ್ ಸುದ್ದಿಯಿಂದ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ. ಕೂಡಲೇ ರಾಜೀನಾಮೆ ನೀಡುವಂತೆ ಆರ್ಡರ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಆರ್ಡರ್ ಮಾಡಿದ್ರು ಕೂಡ ರಾಜೀನಾಮೆಯನ್ನ ನೀಡದೆ ಕಳ್ಳಾಟ ಮಾಡಿದ್ರು ರವಿಕುಮಾರ್ ಅವರು. ರಾಜೀನಾಮೆ ನೀಡಲ್ಲ ಅನ್ನೋದಾಗಿ ಯಾವಾಗ ಇವರು ಮೀನಾಮೇಷ ಎಣಿಸಕ್ ಶುರು ಮಾಡಿದ್ರು, ಗ್ಯಾರಂಟಿ ನ್ಯೂಸ್ ಮತ್ತೆ ಸುದ್ದಿ ಮಾಡುತ್ತೆ. ಗ್ಯಾರಂಟಿ ನ್ಯೂಸ್ ನಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ. ಆದ್ರಿಂದ ರಾಜೀನಾಮೆಗೆ ಇವತ್ತೇ ಡೆಡ್ ಲೈನ್ ಅನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಸಿದ್ದರಾಮಯ್ಯನವರು ಡೆಡ್ ಲೈನ್ ಕೊಡ್ತಿದ್ದಂತೆ ಅಧ್ಯಕ್ಷ ಸ್ಥಾನಕ್ಕೆ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ರವಿಕುಮಾರ್ ರಾಜೀನಾಮೆಗೆ ಈ ರಾಜೀನಾಮೆ ಏನಿದೆಯಲ್ಲ, ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಇದು ಮೊದಲಿಗೆ ಬಯಲಿಗೆ ತೆರೆದಿದ್ದು ನಾವು ನೋಡಿ. ಈ ರೀತಿಯಾಗಿ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಿಂಗಿಂಗ್ ಮಾಡ್ತಿದ್ದಾರೆ, ವಿಡಿಯೋ ಸಮೇತವಾಗಿ ಬಿಚ್ಚಿಟ್ಟಿದ್ವಿ. ಅದಾದ್ಮೇಲೆ ಇಡೀ ರಾಜ್ಯದಲ್ಲಿ ಸರ್ಕಾರಕ್ಕಂತೂ ಮುಜುಗರ. ಇದು ಅಭಿವೃದ್ಧಿ ನಿಗಮದಲ್ಲಿ ಹಿಂಗಿಂಗ್ ಆಗ್ತಿದೆಯಲ್ಲ ಅಂತ ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷರೇ ಅಭಿವೃದ್ಧಿ ಮಾಡುವಂತ ಜವಾಬ್ದಾರಿ ಹೊತ್ತವರೇ ಲಂಚಾಸುರರಾಗಿ ತಾಂಡವ ಆಡ್ತಿರೋದನ್ನ ನಾವು ಎಳೆಯಾಗಿ ನಿರಂತರವಾಗಿ ಸುದ್ದಿ ಮಾಡಿದ್ವಿ. ನಂತರ ಮುಖ್ಯಮಂತ್ರಿಗಳ ಗಮನಕ್ಕೆ ಬರುತ್ತೆ, ನಾವು ಸುದ್ದಿ ಬಿತ್ತರ ಮಾಡ್ತಿದ್ದಂತೆ ಮುಖ್ಯಮಂತ್ರಿಗಳು ಕೂಡ ಆರ್ಡರ್ ಮಾಡ್ತಾರೆ ರಾಜೀನಾಮೆ ಕೊಡಿ ಅಂತ. ಆದ್ರೂ ಕೂಡ ಮುಖ್ಯಮಂತ್ರಿಗಳು ಆರ್ಡರ್ ಮಾಡಿದ್ರ ಮೇಲೂ ಕೂಡ ಮೀನಾಮೇಷ ಎಣಿಸ್ತಾ ಕಳ್ಳಾಟ ಆಡ್ತಿದ್ರು, ಬಣ್ಣವಾಗಿ ಹೇಳಿಕೆಗಳನ್ನ ಕೊಡ್ಕೊಂತ. ಇಲ್ಲ ಷಡ್ಯಂತ್ರ ಇರ್ಬೋದು ಅನ್ನೋ ನಿಟ್ಟಿನಲ್ಲೆಲ್ಲ. ಎಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಚಂದ್ರಶೇಖರ್ ಅವರು, ಪ್ರಧಾನ ಕಾರ್ಯದರ್ಶಿ ಬೋವಿ ಸಮಾಜದವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೇಳಿ ಸರ್. ನಿಗಮದ ಅಧ್ಯಕ್ಷರಾಗಿದ್ದಂತ ರವಿಕುಮಾರ್ ಅವರ ಲಂಚವತಾರವನ್ನು ನಾವು ಸುದ್ದಿ ಬಿತ್ತರಣೆ ಮಾಡಿ ಇವತ್ತು ರಾಜೀನಾಮೆ ಕೊಟ್ಟಿದ್ದೀರಾ. ನಿಮ್ಮ ಮೊದಲ ರಿಯಾಕ್ಷನ್ ಸರ್? ಸರ್, ಮೊದಲಿಗೆ ನಾವು ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿರೋದು ಗ್ಯಾರಂಟಿ ನ್ಯೂಸ್ ಅವರು ಬಯಲಿಗೆ ತಂದಿದ್ದಾರೆ. ಇಡೀ ಭೂವಿ ಸಮಾಜದವರು ಕರ್ನಾಟಕದಲ್ಲಿ 60 ಲಕ್ಷ ಜನ ಇದ್ದಾರೆ. ಅವ್ರ ಪರವಾಗಿ ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ ಸರ್. ಥ್ಯಾಂಕ್ ಯು. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಹೌದು ಸರ್. ಏನ್ ಅನಿಸ್ತಿದೆ ಇವಾಗ ಈ ಮೂಮೆಂಟ್ಗೆ? ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬೋದು ಸರ್. ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದು ಅಭಿವೃದ್ಧಿ ಮಾಡೋ ಜವಾಬ್ದಾರಿ ಇರೋರೇ ಹಿಂಗ್ ಮಾಡ್ದಂಗ ಸಮಾಜಕ್ಕೆ ಏನ್ ಸಂದೇಶ ಇದು? ಸಮಾಜ ಜನ ಹೆಂಗ್ ಬೇಲಿನ ಹೊಲ ಮೇಯ್ದಂಗಿದೆ ಸರ್, ಬೇಲಿನ ಹೊಲ ಮೇಯ್ದಂಗಿದೆ ಸರ್. ಹಿಂಗಾಗ್ಬಿಟ್ಟಿದೆ. ಅವರು ಅಧಿಕಾರಿಗಳು ಅಥವಾ ಬೇರೆ ಯಾರಾದ್ರೂ ಮಧ್ಯವರ್ತಿಗಳು ಏನೋ ಮಾಡಿದ್ರೆ ಅವರ ವಿರುದ್ಧ ಇವರೇ ಕಠಿಣ ಕ್ರಮ ಜರುಗಿಸಬೇಕು ಅಥವಾ ಇವರೇ ಒಂದು ಕಾಪಾಡಬೇಕು ಅನ್ನೋದು ಇದರಲ್ಲಿ ಅವ್ರಿಗೆ ಅಧ್ಯಕ್ಷ ಮಾಡಿರ್ತಾರೆ. ಇವರೇ ಕರಪ್ಷನ್ ಅಲ್ಲಿ ಇವರೇ ಲೂಟಿ ಮಾಡಕ್ ನಿಂತ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ ಸರ್. ಹೌದು. ಸೊ ಇಂಥ ಅಧ್ಯಕ್ಷರಿಂದ ಸಮಾಜಕ್ಕೆ ಒಂದ್ ಕಡೆ ಕೆಟ್ಟ ಹೆಸರು ಹೋಗ್ತಿದೆ, ಮತ್ತೊಂದ್ ಕಡೆಗ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಸಮಾಜದಲ್ಲಿ ಏನೆಲ್ಲ ಸುಧಾರಣೆಗಳಾಗಬೇಕು ಅಂತ ನೀವು ಆಗ್ರಹಿಸ್ತೀರಾ? ಸರ್, ಭೂವಿ ಅಭಿವೃದ್ಧಿ ನಿಗಮದಲ್ಲಿ ಏನಪ್ಪಾ ಅಂದ್ರೆ ಕಟ್ಟ ಕಡೆ ಎಷ್ಟಿಗೆ ನಮ್ ಕಡೆ ಗುಲ್ಬರ್ಗ ಭಾಗದವರು, ನಾವು ಕಲಬುರ್ಗಿದವರು, ಅಲ್ಲಿ ಕಲ್ಲು ಮಣ್ಣು ಕೆಲಸ ಮಾಡ್ಬಿಟ್ಟು ದುಡಿತಾರೆ. ಬ್ಲೌಸ್ ಇರಲ್ಲ ಹೆಣ್ಮಕ್ಳಿಗೆ, ಬ್ಲೌಸ್ ಇರಲ್ಲ, ಆ ತರ ದುಡಿತಾರೆ. ಅಂತವ್ರಿಗೆ ಈ ಸೌಲಭ್ಯ ಸಿಗ್ಬೇಕು ಸರ್. ಹೌದು, ಅಂತವ್ರಿಗೆ ಸಿಗ್ಬೇಕು. ಇಂಥವ್ರ ಮಧ್ಯದಲ್ಲಿ ಬಂದ್ಬಿಟ್ಟು ಇವ್ರು ಏನಾರ ಇದು ಮಾಡ್ತಾರ ಸರ್. ಒಂದ್ ಕಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಚಾರ ಗೊತ್ತಾಗ್ತಿದ್ದಂತೆ ರಾಜೀನಾಮೆಗೆ ಸೂಚಿಸಿದ್ರು ಕೂಡ ಅಲ್ಲೂ ಕೂಡ ಕಳ್ಳಾಟ ಆಡ್ತಾರಲ್ಲ. ರಾಜೀನಾಮೆ ಸೂಚಿಸಿದ್ದಾರೆ ಕೂಡ. ಇವ್ರೇನಂದ್ರೆ 3-4 ದಿವಸ ಟೈಮ್ ಪಾಸ್ ಮಾಡ್ತಾರೆ, ಇದನ್ನ ಮಾಡ್ತಾರೆ. ಇವರು ಕುಮಾರಸ್ವಾಮಿ ಹತ್ರ ಹೋಗ್ಬಿಟ್ಟು ಕಾಲು ಹಿಡಿದುಕೊಂಡಿದ್ದಾರೆ, ಮತ್ತೆ ನಿಖಿಲ್ ಕುಮಾರಸ್ವಾಮಿ ಹತ್ರ ಹೋಗ್ಬಿಟ್ಟು ಕಾಲು ಹಿಡ್ಕೊಂಡಿದ್ದಾರೆ. ಇವರು ರಾಘವೇಂದ್ರ ಹತ್ರ ಹೋಗ್ಬಿಟ್ಟು ಕಾಲು ಕೈ ಎಲ್ಲ ಮುಗ್ದಿದ್ದಾರೆ. ಒಟ್ಟಲ್ಲಿ ತಪ್ಪು ಮಾಡಿದ್ದಾರೆ, ಏನು ವಿಚಾರಗಳಿದೆ, ಭ್ರಷ್ಟಾಚಾರ ಈಗ ಬಯಲಾಗಿ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಕರೆಕ್ಟ್ ಆಗಿದ್ರೆ, ಇವರು ನಿಷ್ಠಾವಂತ ಇದ್ರೆ ಬಿಜೆಪಿ ಪಕ್ಷದವರ ಹತ್ರ ಹೋಗ್ಬಾರ್ದಿತ್ತು. ಏನಕ್ಕೆ ಹೋದ್ರು ಇವರು? ಹೌದು, ತಪ್ಪಿಲ್ಲ. ಯಾವುದೇ ರಾಜಕೀಯ ಪಕ್ಷ ಇರಲಿ. ಸೊ ಒಟ್ನಲ್ಲಿ ಈಗ ಅಂತೂ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಕೊನೆಯದಾಗಿ ಏನ್ ಹೇಳ್ತೀರಾ, ಮುಂದೆ ಏನಾಗಬೇಕು ಅನ್ನೋ ನಿಟ್ಟಿನಲ್ಲಿ? ಸರ್, ನಾವು ಕೊನೆಯದಾಗಿ ಸಾರ್ವಜನಿಕರಿಗೆ ಮಧ್ಯವರ್ತಿಗಳು ದಲಾಲಿಗಳು ಇಲ್ಲದೆ ಇರೋ ತರ ಕಟ್ಟ ವ್ಯಕ್ತಿಗೆ ನಮ್ಮ ಗುಲ್ಬರ್ಗ ಭಾಗದಲ್ಲಿ, ಬೀದರ್ ಭಾಗದಲ್ಲಿ ಇರ್ತಾರೆ. ಕಲ್ಲು ಮಣ್ಣು ಹೊಡೆದ್ಬಿಟ್ಟು ಅವ್ರ ಬೆನ್ಮೂಳೆ ಎಲ್ಲ ಇದು ಬೆಂಡಾಗಿರುತ್ತೆ, ಕೂಲಿ ಮಾಡ್ತಾರೆ, ಕಲ್ಲು ಹೊಡಿತಾರೆ, ಮಣ್ಣು ಹೊಡಿತಾರೆ. ಅಂತವ್ರಿಗೆ ಸೌಲಭ್ಯ ಸಿಗಕ್ಕೆ ಮಾಡಿರೋದು ಸರ್ಕಾರ. ಈ ಮಧ್ಯವರ್ತಿಗಳಿಂದ, ಇಂಥ ದಲ್ಲಾಳಿಗಳಿಂದ, ಇಂಥ ಪೋಸ್ಟ್ ಅಲ್ಲಿ ಅಧ್ಯಕ್ಷರಂತ ಬಂದ್ಬಿಟ್ಟು ದುರ್ಬಳಕೆ ಮಾಡ್ತಾರಲ್ಲ, ಇವ್ರಿಗೆ ಒಂದು ತಕ್ಕ ಪಾಠ ಕಲಿಸಿದೆ ಅಂತ ನಾವು ಅನ್ಕೊಳ್ತೀವಿ ಸರ್. ಎಸ್,
ಥ್ಯಾಂಕ್ ಯು ಚಂದ್ರಶೇಖರ್ ಅವರ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ನಿರಂತರವಾಗಿ ಯಾವುದೇ ನಿಗಮ ಮಂಡಳಿ ಇರಲಿ, ಅಲ್ಲೆಲ್ಲೇ ಭ್ರಷ್ಟಾಚಾರ ಆಗಿದ್ರೂ ಕೂಡ ಗ್ಯಾರಂಟಿ ನ್ಯೂಸ್ ಹದ್ದಿನ ಕಣ್ಣನ್ನ ಇಡುತ್ತೆ.